ಮುಂದಿನ ಸುದ್ದಿಗೆ ಹೋಗೋಣ. ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಘರ್ ವಾಪಸಿ ಆಗ್ತಾ ಇದೆ. ಮತ್ತೆ ಜೆಡಿಎಸ್ಗೆ ಬರ್ತಾ ಇದೆ. ಮತ್ತೆ ಜೆಡಿಎಸ್ಗೆ ಅಖಂಡ ಶ್ರೀನಿವಾಸ ಮೂರ್ತಿ. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಯ ಸಂತ್ರಸ್ತ. 2018 ವಿಧಾನಸಭಾ ಚುನಾವಣೆಗಳಲ್ಲಿ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಂದಿದ್ದ ಪುಲಕೇಶಿ ನಗರದ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿ ಮರಳಿ ಜೆಡಿಎಸ್ಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಎರಡು 2018 ಜೆಡಿಎಸ್ನಿಂದ ಶಾಸಕರಾಗಿ ಕಾಂಗ್ರೆಸ್ಸಿಗೆ ಸೇರಿದ್ರು. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಯ ನಂತರ ಮುಸ್ಲಿಂ ವಿರೋಧದ ಕಾರಣಕ್ಕೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಬಿಎಸ್ಪಿಯಿಂದ ಸ್ಪರ್ಧೆ ಮಾಡಿ ಸೋತರು. ಆ ನಂತರ ಬಿಜೆಪಿಗೆ ಸೇರ್ಕೊಂಡ್ರು. ಈಗ ಜೆಡಿಎಸ್ಗೆ ಬರುವಂತೆ ಕುಮಾರಸ್ವಾಮಿ ಅವರ ಆಹ್ವಾನ. ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ ಕುಮಾರಸ್ವಾಮಿ ಅವರು. ಪುಲಕೇಶಿ ನಗರ ಅಥವಾ ನೆಲಮಂಗಲದಿಂದ ಸ್ಪರ್ಧೆ ಮಾಡುವ ಉದ್ದೇಶ ಇದ್ದಂಗಿದೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು. 2 ಸಲ ಜೆಡಿಎಸ್ನಿಂದ ಗೆದ್ದು ಆ ನಂತರ ಕಾಂಗ್ರೆಸ್ಸಿಗೆ ಹೋಗಿದ್ರು. ಬ್ರೇಕ್ಫಾಸ್ಟ್ ಮೀಟ್ನ ಫೋಟೋಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಖಂಡ ಶ್ರೀನಿವಾಸ ಮೂರ್ತಿ ನನ್ನ ಪಕ್ಷದಿಂದಲೇ ಆಯ್ಕೆಯಾದವರು. 2 ಬಾರಿ ಶಾಸಕರಾಗಿದ್ದರು. ನಂತರ ಕಾಂಗ್ರೆಸ್ಗೆ ಇನ್ನೊಬ್ಬ ಸ್ನೇಹಿತರ ಜೊತೆ ಸೇರಿ ಹೋಗಿದ್ದರು. ಅಲ್ಲಿ ಹೋಗಿ ಈಗ ಅವರಿಗೆ ನನ್ನ ಒಂದು ಮನೆ ಜನತಾದಳವೇ ಸರಿಯಾದ ಮನೆ, ನಾನು ಮತ್ತೆ ವಾಪಸ್ ಬರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಅವ್ರ ಕುಟುಂಬದಲ್ಲಿ ಇವತ್ತು ಅವ್ರ ಮನೆಗೆ ಬರಬೇಕು ಅಂತಕ್ಕಂಥದ್ದಕ್ಕೆ ಅವರೆಲ್ಲರ ಒಂದು ಮನವಿ ಏನಿತ್ತು, ಆಹ್ವಾನ, ಆ ಆಹ್ವಾನದ ಮೇರೆಗೆ ಅವ್ರ ಮನೆಗೆ ಹೋಗಿದ್ದೆ. ಸದ್ಯದಲ್ಲೇ ಒಂದು ದೊಡ್ಡ ಬೃಹತ್ ಸಭೆ ಮುಖಾಂತರ ಅವರು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೇನೆ. ಇಲ್ಲ, ಅಖಂಡ ಶ್ರೀನಿವಾಸ ಮೂರ್ತಿ ನನ್ನ ಪಕ್ಷದಿಂದಲೇ ಆಯ್ಕೆಯಾದವರು. 2 ಬಾರಿ ಶಾಸಕರಾಗಿದ್ದರು. ನಂತರ ಕಾಂಗ್ರೆಸ್ಗೆ ಇನ್ನೊಬ್ಬ ಸ್ನೇಹಿತರ ಜೊತೆ ಸೇರಿ ಹೋಗಿದ್ದರು. ಅಲ್ಲಿ ಹೋಗಿ ಈಗ ಅವರಿಗೆ ನನ್ನ ಒಂದು ಮನೆ ಜನತಾದಳವೇ ಸರಿಯಾದ ಮನೆ, ನಾನು ಮತ್ತೆ ವಾಪಸ್ ಬರಬೇಕು ಅಂತಕ್ಕಂಥ ನಿರ್ಣಯ ಮಾಡಿ ಅವ್ರ ಕುಟುಂಬದಲ್ಲಿ ಇವತ್ತು ಅವ್ರ ಮನೆಗೆ ಬರಬೇಕು ಅಂತಕ್ಕಂಥದ್ದಕ್ಕೆ ಅವರೆಲ್ಲರ ಒಂದು ಮನವಿ ಏನಿತ್ತು, ಆಹ್ವಾನ, ಆ ಆಹ್ವಾನದ ಮೇರೆಗೆ ಅವ್ರ ಮನೆಗೆ ಹೋಗಿದ್ದೆ. ಸದ್ಯದಲ್ಲೇ ಒಂದು ದೊಡ್ಡ ಬೃಹತ್ ಸಭೆ ಮುಖಾಂತರ ಅವರು ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.